ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಬೇಕಂತ ವಸ್ತ್ರಸ್ಥರಲ್ಲಿ ಕೇಳ್ಕೊತಾ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಪಾರಮಾರ್ಥ ತತ್ವ ಸುಖವ ಸೂರ್ಯಕೊಂಬ ಯತಿಗಾದೆಯು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ ಸೂರ್ಯಕೊಂಬ ಯತಿಗಾದೆಯು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಮನದೊಳರಿತು ಜನಿಸಿ ಕೆಡದ, ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕರಾದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಗುರು ಭಜಿಸೋ ಕರ್ಮ ನಿಮಿತ್ತಿ ಹರನ ಪೂಜೆ ಶರಣ ಸೇವೆ. ಗುರು ಭಜಿಸೋ ಕರ್ಮ ನಿಮಿತ್ತಿ ಹರನ ಪೂಜೆ ಶರಣ ಸೇವೆ. ಗುರು ಸಿದ್ಧರನು ನೆನೆದು, ಗುರು ಸಿದ್ಧರನು ನೆನೆದು ಬೆರೆತು ಪೂಜಿಪ ಯತಿಗಾದೆಯು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಯತಿಗಾದೆಯು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ನಿಗದಿಯನ್ನ ನೆರವೇರಿಸಿದಂತಹ ವಸ್ತ್ರ ಅವರಿಗೆ ಧನ್ಯವಾದಗಳು. ಈ ಒಂದು ವೇದಿಕೆ ಮೇಲೆ ಪ್ರತಿ ಬಾರಿಯೂ ಹೇಳುವಂತೆ ಈ ಬಾರಿ ಕೂಡ ಮತ್ತೊಮ್ಮೆ ನಾನು ಪ್ರಸ್ತಾಪಿಸ್ತೇನೆ. ನಮ್ಮ ವೇದಿಕೆ ಮೇಲೆ ಯಾವುದೇ ಹಾರ ತುರಾಯಿ ಸನ್ಮಾನ ಇರುವುದಿಲ್ಲ. ಕೇವಲ ಆ ಒಂದು ಕೃತಿಗೆ ನೀಡಬೇಕಾದಂತಹ ಒಂದು ಮಹತ್ವವನ್ನು ನಮ್ಮ ವೇದಿಕೆಯಲ್ಲಿ ತಪ್ಪಿಸ್ತಾ ಇದ್ದೇವೆ. ಈ ಒಂದು ಕೃತಿಕಾರರ ಒಂದು ಸಣ್ಣ ಕಿರು ಪರಿಚಯ ನೋಡೋದಾದ್ರೆ, ಡಾಕ್ಟರ್ ವೈ.ಎಂ. ಯಾಕೋಳಿ ಸರ್ ಅವರು ಈ ಮೂಲತಃ ಬಾದಾಮಿ ತಾಲೂಕಿನ ಒಂದು ನೀರ ಬೂದಿಹಾಳದಲ್ಲಿ ಜನಿಸಿದರು. ಇವರು ಮೂಲತಃ ಒಬ್ಬ ಸಣ್ಣ ತಮ್ಮ ಒಂದು ಶಾಲಾ ಹಂತದಲ್ಲೇ ಒಂದು ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಂಡು ಸತತ ಒಂದು 33 ವರ್ಷಗಳ ಕಾಲ ಹೆಚ್ಚು ಆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು, ಜೊತೆಗೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಕೂಡ ಒಂದು 33ಕ್ಕೂ ಹೆಚ್ಚು ವರ್ಷ ಒಂದು ತಮ್ಮ ಶಿಕ್ಷಣ ವೃತ್ತಿಯಲ್ಲಿ ತಾವು ಸೇವೆಯನ್ನ ನೀಡಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ, ಜೊತೆಗೆ ಆ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕೂಡ ಒಂದು ನಿವೃತ್ತಿಯನ್ನ ಹೊಂದಿದಂತ ಡಾಕ್ಟರ್ ಯಾಕೋಳಿ ಸರ್ ಅವರು ಹಲವಾರು ಸುಮಾರು 40ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ತಂದಿದ್ದಾರೆ. ಅದರಲ್ಲಿ ಚುಟುಕು ಸಂಕಲನ, ಕಥಾ ಸಂಕಲನ, ವಚನ ಸಾಹಿತ್ಯ ಅಧ್ಯಯನ ಕೃತಿಗಳು, ವಿಮರ್ಶಾ ಸಂಕಲನ, ಏಕವೃತ್ತಿ ಸಾಹಿತ್ಯಾವಲೋಕನ, ಸಂಶೋಧನಾ ಮಹಾಪ್ರಬಂಧ, ಮುನ್ನುಡಿ ಸಂಕಲನ, ಸಂಪಾದನಾ ಕೃತಿಗಳು ಹಾಗೂ ಕಥೆ, ಚುಟುಕು, ವಿಮರ್ಶೆ ಹಲವಾರು ಸಾಕಷ್ಟು ಪ್ರಕಾರಗಳಲ್ಲಿ ತಾವು ಆ ಒಂದು ಕೃತಿಯನ್ನ ಹೊರತಂದು ಅವರದೇ ಆದಂತಹ ಒಂದು ಶೈಲಿಯಲ್ಲಿ ತಾವು ತಮಗೆ ಸಿಗಬೇಕಾದಂತಹ ಪ್ರಶಸ್ತಿಗಳನ್ನು ಕೂಡ ತಾವು ದಕ್ಕಿಸಿಕೊಂಡಿದ್ದಾರೆ.
ಅದರಲ್ಲಿ ಉತ್ತರ ಕರ್ನಾಟಕದ ಶ್ರೇಷ್ಠ ಯುವ ಲೇಖಕ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಉತ್ತಮ ಉಪನ್ಯಾಸಕ ಪ್ರಶಸ್ತಿ, ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಪ್ರಶಸ್ತಿ, ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಬಹುಮಾನ ಹಾಗೂ ಬಾಗಲಕೋಟೆ ಜಿಲ್ಲಾಡಳಿತದಿಂದ ಕನಕಶ್ರೀ ಪ್ರಶಸ್ತಿ ಹಾಗೂ ಮುರುಘಶ್ರೀ ಅಜಾತಶ್ರೀ ಪ್ರಶಸ್ತಿಗಳನ್ನು ಕೂಡ ಅವರು ಇಲ್ಲಿ ತಮಗೆ ಲಭಿಸಿದೆ ಅಂತ ಹೇಳ್ತಾ, ಈ ಒಂದು ಅಪ್ಪನೆಂಬುವ ಹಾಗಸ ಆ ಕವನ ಸಂಕಲನವನ್ನು ನೋಡೋದಾದ್ರೆ ಇಲ್ಲಿ 70 ಕವನಗಳನ್ನ ಒಳಗೊಂಡಿರತಕ್ಕಂತ ಒಂದು ಕೃತಿಯಾಗಿದೆ. ಈ ಒಂದು ಕೃತಿಯ ಜೊತೆ ಹೆಚ್ಚಾಗಿ ನಾನು ಮಾತನಾಡುವುದಿಲ್ಲ. ಈ ಒಂದು ಕವನಗಳ ಬಗ್ಗೆ, ಈ ಒಂದು ಪುಸ್ತಕದ ಬಗ್ಗೆ ಡಾಕ್ಟರ್ ನಾಗರತ್ನ ಬಾವಿಕಟ್ಟೆ ಮೇಡಮ್ ಅವರು ಪುಸ್ತಕದ ಬಗ್ಗೆ ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ವಿದ್ಯೆ ಬಹಳ ಕಲಿತಡೇನು, ಭಕ್ತಿಯಲ್ಲಿ ಶುದ್ಧನಲ್ಲದವನು. ಬುದ್ಧಿಯಲ್ಲಿ ವಿಶೇಷವೆನಿಸಿದಡೇನು, ಭಕ್ತಿಯಲ್ಲಿ ಬಡವನಾದವನು. ಅರ್ಥದಲ್ಲಿ ಅಧಿಕನಾದಡೇನು, ಕರ್ತೃ ಶಿವನ ನೆನೆಯದವನು. ಮದ್ದೂರ್ಣಿಕೆಯ ತಿಂದ ಮದೋನ್ನತರ ಎನ್ನೆತ್ತ ತೋರದಿರಯ್ಯ ಅಖಂಡೇಶ್ವರ ಅಂತಕ್ಕಂತಹ ಷಣ್ಮುಖ ಶಿವಯೋಗಿಗಳ ಒಂದು ವಚನವನ್ನು ನಾನಿವತ್ತು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ, ಇವತ್ತಿನ ದಿನ ಈ ಒಂದು ತಿಂಗಳ ಬೆಳಕು 24ರ ಸಂಚಿಕೆಯ ಒಂದು ಕೃತಿ ಅವಲೋಕನದ ಕರ್ತೃ ಆದಂತಹ ಡಾಕ್ಟರ್ ವಾಯಂ ಯಾಕೋಳಿ ಸರ್ ಅವರೇ ಹಾಗೂ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನನ್ನ ಗುರುಗಳು ಆಗಿರುವಂತಹ ಹೊನ್ನ ಕುಸುಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ SS ಮುಡ್ಕುಂದಿನಿ ಸರ್ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಸಾಹಿತ್ಯ ಆಸಕ್ತರುಗಳೇ, ಸಾಹಿತಿಗಳೇ, ಸಾಹಿತ್ಯ ಪ್ರೇಮಿಗಳೇ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಸರಳ ಸಜ್ಜನಿಕೆ ಸಾಕಾರಗೊಂಡಂತಹ ಒಬ್ಬ ಸಹಜ ಕವಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ವಾಯಂ ಯಾಕೋಳಿ ಸರ್ ಅವರು. ಕನ್ನಡ ಸಾರಸ್ವತ ಲೋಕದ ಒಬ್ಬ ಅತಿ ಅದ್ಭುತ ಸಾಹಿತಿ, ಕವಿ, ವಿಮರ್ಶಕ, ಅಂಕಣಕಾರ, ಲೇಖಕ. ಅವರ ಸಾಹಿತ್ಯದಲ್ಲಿನ ನಿರಂತರವಾದಂತಹ ವಿನೂತನ ಸಾಹಿತ್ಯ ಪ್ರಕಾರದ ಒಂದು ಕೃಷಿಯಿಂದ ನಾಡಿನಾದ್ಯಂತ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಅಂತ. ಡಾಕ್ಟರ್ ವಾಯಂ ಯಾಕೋಳಿ ಸರ್ ಅವರು ನನಗೆ ಪರಿಚಯ ಆಗಿದ್ದು ತೀರಾ ಇತ್ತೀಚೆಗೆ. ಆ ಸಂದರ್ಭವನ್ನ ನಾನು ಸ್ವಲ್ಪ ಇಲ್ಲಿ ಮೆಲುಕು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಡಾಕ್ಟರ್ ಅಶೋಕ್ ನರೋಡೆ ಸರ್ ಅವರು ಒಬ್ಬ ಖ್ಯಾತ ಸಾಹಿತಿ, ವಿಮರ್ಶಕರು ಹಾಗೂ ಕನ್ನಡ ಪ್ರಾಧ್ಯಾಪಕರು, ಕನ್ನಡ ವಿಭಾಗದ ಮುಖ್ಯಸ್ಥರು, ಮಹಾಲಿಂಗಪುರದವರು. ಅವರ ಒಂದು ಕೃತಿ ಕವಿ ಕಾವ್ಯದ ವಿಸ್ಮಯ ಅನ್ನುವಂತಹ ಕೃತಿಯನ್ನ ನಾನು ಓದಾಕತ್ತಿದ್ದೆ. ಅಂದ್ರ ಅವರು ನಮ್ಗ ಸಾಹಿತ್ಯಿಕ ಗುರು ಅಂದ್ರೆ ಏನ್ ತಪ್ಪಾಗ್ಲಿಲ್ಲ. ನಾನು ಇವತ್ತು ಬರೆಯಾಕತ್ತೀನಿ, ಒಂದು ಸಾಹಿತ್ಯ ಕ್ಷೇತ್ರದೊಳಗ ಒಬ್ಬ ಲೇಖಕಿ, ಕವಿತ್ರಿ ಅಂತ ನಾನು ಗುರುತಿಸ್ಕೊಂಡಿನಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಅಶೋಕ್ ನರಡೆ ಸರ್ ಅವರು ಅಂತ ಹೇಳಿ ನಾನು ಇವತ್ತಿನ ದಿನ ಸ್ಮರಿಸಿಕೊಳ್ಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅನ್ನುವಂಥ. ಅವ್ರ ಕೃತಿ ಕವಿ ಕಾವ್ಯದ ವಿಸ್ಮಯ ಅನ್ನುವಂಥದ್ದನ್ನು ನಾನು ಒಂದ್ಸರಿ ಓದುವಾಗ ಅದರೊಳಗ ಪ್ರತಿಯೊಬ್ಬ ಕವಿಗಳು ಮತ್ತು ಅವರ ಒಂದು ಕಾವ್ಯ ಒಂದು ಪಯಣವನ್ನ ಒಂದೊಂದು ಲೇಖನಗಳಾಗಿ ಅದರೊಳಗೆ ವಿವರಿಸ್ಕೊತ ಹೋಗ್ಯಾರ ಡಾಕ್ಟರ್ ಅಶೋಕ್ ನರೋಡೆ ಸರ್ ಅವರು. ಅದನ್ನು ಓದುವಾಗ ಡಾಕ್ಟರ್ ವಾಯಂ ಯಾಕೋಳಿ ಸರ್ ಅವರದು ಅವರ ಒಂದು ಕಾವ್ಯದ ಪಯಣವನ್ನು ಒಳಗೊಂಡಿದ್ದು ನಿಂತು ಹೋದ ನದಿ ಅನ್ನುವಂತಹ ಒಂದು ಲೇಖನವನ್ನು ಡಾಕ್ಟರ್ ಅಶೋಕ್ ನರೋಡೆ ಸರ್ ಅವರು ತಮ್ಮ ಕವಿ ಕಾವ್ಯ ವಿಸ್ಮಯ ಕೃತಿಯೊಳಗೆ ಪ್ರಸ್ತಾಪ ಮಾಡಿದರು. ಆ ಕೃತಿ ಓದುವಾಗ ಡಾಕ್ಟರ್ ವಾಯಂ ಯಾಕೋಳಿ ಸರ್ ಅವರ ಒಂದು ಕಾವ್ಯ ಮತ್ತೆ ಸಾಹಿತ್ಯ ಪಯಣವನ್ನ ನಾನು ಅಲ್ಲಿ ಓದಿದೆ. ಅದ್ರೊಳಗ ನನಗ ಆತ್ಮೀಯ ಅನಿಸಿದಂತಹ ಸಾಲುಗಳು, ಬಹುಶಃ ತಮ್ಮೆಲ್ಲರಿಗೂ ಗೊತ್ತು, ಒಬ್ಬ ಓದುಗರಾಗಿ ನೀವು ಯಾವುದೇ ಒಂದು ಕೃತಿಯನ್ನು ಓದುವಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಸಾಲುಗಳು ಅಥವಾ ಕೆಲವೊಂದು ವಿಷಯಗಳು ನಮ್ಗೆ ಆತ್ಮೀಯ ಅನ್ನಿಸ್ತಾವು, ಅತ್ಯಂತ ಬೇಗ ನಮ್ಮ ಮನಸ್ಸಿಗೆ ತಟ್ಟತಕ್ಕಂತಹ ಒಂದು ಪ್ರಯತ್ನ ಅಲ್ಲಿ ಆಗ್ತೈತೆ ಅಂತ. ನನಗ ವಾಯಂ ಯಾಕೋಳಿ ಸರ್ ಅವರ ಕೆಲವು ಒಂದು ಕವನದ ಒಂದು ನುಡಿ ಬಹಳ ಆತ್ಮೀಯ ಅನಿಸ್ತು. ಯಾವುದು ಅಂತ ಹೇಳಿದ್ರೆ, ಕವಿತೆ ಬರೆದು ಕವಿಯನ್ನು ಬೀಗುತ್ತಿದ್ದ ನನ್ನನ್ನು ನೋಡಿ ತನ್ನ ಎಳೆಯ ಮಗುವಿನ ತುದಿ ಬೆರಳ ಹಿಡಿದು ನಡೆದ ಆಕೆ ತುಟಿಯಂಚಿನಲ್ಲಿ ನಕ್ಕಳು ಅನ್ನುವಂತ ಅದೊಂದು ನುಡಿ. ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಜಸ್ಟ್ ಅದ ನಂದು ಒಂದು ಕವನ ಸಂಕಲನ ಹೊರಗೆ ಬಂದಿತ್ತು, ನನ್ನೊಡೆಯ ಬುದ್ಧಪ್ರಿಯ ಅನ್ನುವಂಥ ಕವನ ಸಂಕಲನದ ಆ ಖುಷಿಯೊಳಗೆ ನಾ ಇದ್ದೇನೆ. ಅಂದ್ರೆ ಇಲ್ಲಿ ಒಂದು ಕವಿತೆ ಅಥವಾ ಒಂದು ಕವನ ಸಂಕಲನ
ಮತ್ತೆ ಒಂದು ಮಗು ಇವು ಎರಡಕ್ಕೂ ಹೋಲಿಕೆ ಮಾಡ್ತಕ್ಕಂತಹ ಸಾಲುಗಳು ಅಲ್ಲಿ ಇದ್ದವು. ಅಂದ್ರೆ ನನಗ ಆ ಕವನ ಸಂಕಲನ ಹೊರಗೆ ಬಂದಂತಹ ಖುಷಿ ಎಷ್ಟಿತ್ತಲ್ಲ, ಅಷ್ಟ ಖುಷಿ ಒಂದು ಮಗುವಿಗೆ ಜನ್ಮ ನೀಡಿದಂತಹ ತಾಯಿಗೂ ಅಷ್ಟು ಖುಷಿ ಇರ್ತೈತಿ ಅನ್ನೋದನ್ನು ನಾವು ಅನುಭವಿಸೀವಿ. ಮತ್ತೆ ಈ ಕವನದ ಮೂಲಕ ನನಗೆ ಅದ್ರ ಪರಿಚಯ ಇದೆ. ನನಗೆ ಅದು ಬಹಳ ಆತ್ಮೀಯ ಅನಿಸ್ತು. ಮಗು ಅಂತಕ್ಕಂಥದ್ದು ಒಂದು ಕವನನೇ ಅನ್ನುವಂಥ ಒಂದು ಅಂಶ ಏನೈತಲ್ಲ, ಮತ್ತೆ ಒಂದು ಕವಿತೆಯನ್ನ ಬರೆಯುವುದು ಏನೈತಲ್ಲ, ಅದು ಒಂದು ಮಗುವಿಗೆ ಜನ್ಮ ನೀಡಿದಕ್ಕಿಂತಲೂ ಹೆಚ್ಚಿನ ಖುಷಿ ಕೊಡ್ತೈತಿ ಅಂತಕ್ಕಂಥ ಅಂಶನೂ ಅಲ್ಲಿ ಇತ್ತು. ಅದು ನನಗೆ ಬಹಳ ಆತ್ಮೀಯ ಅನಿಸ್ತು. ನಾನು ನರೋಡೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆಗಾಗ ನಾನು ಸಾಹಿತ್ಯಿಕ ವಿಷಯಗಳನ್ನ ಚರ್ಚೆ ಮಾಡ್ತಿದ್ದೆ ಅವ್ರ ಜೊತೆ. ಆವಾಗ ಸರ್ ವಿಷಯವನ್ನು ಚರ್ಚೆ ಮಾಡಿದವ್ರು ಬಹಳ ಚಂದ ಬರ್ದಾರಲ್ರಿ ಸರ್, ಅದು ಬಹಳ ಇಷ್ಟ ಆಯ್ತು ನನಗ ಅಂತ ಹೇಳಿ. ಹೌದ್ರಿ, ಅವ್ರು ಚಲೋ ಬರ್ತಾರ, ಅವ್ರು ಹೆಂಗಂದ್ರ ಒಬ್ಬ ಸಹಜ ಕವಿ. ಬಹುಶಃ ಇಲ್ಲಿ ಕುಂತಾರ ಅಂತ ಹೇಳಿದ್ರ ಈ ಕಾರ್ಯಕ್ರಮ ಮುಗಿಯೋದ್ರೊಳಗನ ಒಂದೋ ಎರಡೋ ಕವನಾನು ಟಂಕಾನೋ ತನಗಾನೋ ಅವ್ರು ಬರೋದು ತೆಗದ್ರನ ಅಷ್ಟು ಸಹಜ ಕವಿ ಡಾಕ್ಟರ್ ವಾಯಂ ಯಾಪಳಿ ಸರ್ ಅವರು. ಅವ್ರು ಹಂಗದಾರ್ರಿ, ಅಷ್ಟು ಚಂದ ಬರೀತಾರ ಅಂತ ಅವ್ರು ಹೇಳಿದ್ರು. ಹಂಗಾರೆ ನಂದು 2ನೇ ಕವನ ಸಂಕಲನಕ್ಕೆ ಅವರಿಂದ ಮುನ್ನುಡಿ ಬರ್ಸೋನ್ ಸರ್ ಅಂತ ನರೋಡೆ ಸರ್ ಹೇಳಿದಾಗ, ಯಾಕೆ ಆಗಬಾರ್ದು ಆಗ್ಲಿ ಅಂತ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಇನ್ನೂ ಅವ್ರು ಎಷ್ಟು ಸಹಜ ಕವಿ ಅನ್ನೋದು ನನಗೆ ಇನ್ನೂ ಅನುಭವಕ್ಕೆ ಬಂದಿದ್ದು ಅವ್ರ ಜೊತೆ ಸಾಹಿತ್ಯಿಕವಾಗಿ ಸಂವಾದ ಮಾಡಿದಾಗ. ಅಂತಹ ಒಬ್ಬ ಸಹಜ ಕವಿ ನನ್ನ 2ನೇ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದು ಅದಕ್ಕೆ ಹರಸಿ ಹಾರೈಸಿ ಬೆನ್ನು ತಟ್ಟಿದಂತಹ ಮತ್ತೊಬ್ಬ ಸಾಹಿತ್ಯಿಕ ಗುರು ಅಂತ ಹೇಳಿದ್ರೆ ಡಾಕ್ಟರ್ ವಾಯಂ ಯಾಪಳಿ ಸರ್ ಅವರು ಅನ್ನುವಂಥದ್ದು ನಾನು ಇಲ್ಲಿ ಮೆಲುಕು ಹಾಕುವಂತ ಪ್ರಯತ್ನವನ್ನು ಮಾಡ್ತೀನಿ. ಸುಮಾರು 50ಕ್ಕಿಂತ ಹೆಚ್ಚು ಸಾಹಿತ್ಯ ಕೃತಿಗಳನ್ನ ಬರೆದಂತಹ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಕೊಡುಗೆಯನ್ನು ನೀಡಿದಂತಹ ಒಂದು ಶ್ರೇಯಸ್ಸು ಕೂಡ ಡಾಕ್ಟರ್ ವಾಯಂ ಯಾಪಳಿ ಸರ್ ಅವರಿಗೆ ಸತ್ತೈತಿ ಅನ್ನುವಂಥದ್ದು. ನಿಟ್ಟುಸಿರು ಬಿಡುತ್ತಿದೆ ಕವಿತೆ ಅಂತಕ್ಕಂತಹ ಕವನ ಸಂಕಲನದ ಮೂಲಕ ಅವರು ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು ಇಲ್ಲಿವರೆಗೂ ಹಿಂದೆ ಸರಿದ್ದೇ ಇಲ್ಲ. ಆ ಒಂದು ಸಾಹಿತ್ಯ ಲೋಕದ ಒಂದು ಯಾತ್ರೆ ನಿರಂತರವಾಗಿ ಸಾಗಾಕತೈತಿ. ಈಗಂತೂ ಆ ಪಯಣದ ಫೋರ್ಸ್ ಜಾಸ್ತಿ ಆಗೈತಿ ಅನ್ನುವಂಥದ್ದನ್ನು ಕೂಡ ನಾನು ಅವರ ಒಂದು ಬರಹದ ಮೂಲಕ ಕಂಡುಕೊಂಡಿನಿ ಅನ್ನುವಂಥದ್ದು. ಅದರ ಜೊತೆಗೆ ಈ ಸಾಹಿತ್ಯ ಪ್ರಕಾರದೊಳಗೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಹೊಸ ಹೊಸ ಸಾಹಿತ್ಯ ಕಾವ್ಯ ಪ್ರಕಾರಗಳಲ್ಲಿ ತಮ್ಮ ರಚನೆಯನ್ನು ಮಾಡ್ಕೊಳ್ಳುವಂತಹ ಒಬ್ಬ ಮಾಂತ್ರಿಕ ಶಕ್ತಿಯನ್ನು ಹೊಂದಿದಂತಹ ಕವಿ ಅಂತ ಹೇಳಿದ್ರೆ ಡಾಕ್ಟರ್ ವಾಯಂ ಯಾಪಳಿ ಸರ್ ಅವರು ಅನ್ನುವಂಥದ್ದು. ಇಲ್ಲಿ ವಾಯಂ ಯಾಪಳಿ ಸರ್ ಅವರು ತಾವು ಒಂದು ಸ್ವತಃ ತಮ್ಮ ಬರಹದೊಳಗೆ ಪ್ರಸ್ತಾಪ ಮಾಡೋದೇನು ಅಂತ ಹೇಳಿದ್ರ ಅವ್ರು ಹೇಳ್ತಾರ, ಗೆಳೆಯ ಕವಿತೆ ಅಂದ್ರ ಬೇರೇನೂ ಅಲ್ಲ ಹೇಳ್ತಾರ ಅವರು. ಕವಿತೆ ಅಂದ್ರ ಬೇರೇನೂ ಅಲ್ಲ, ಬದುಕು ಅನ್ನುವಂಥ ವ್ಯಾಖ್ಯಾನವನ್ನು ಒಂದು ಕವಿತೆಗೆ ಕೊಟ್ಟಾರ ವಾಯಂ ಯಾಪಳಿ ಸರ್ ಅವರು. ಅಂದ್ರೆ ಅವ್ರ ದೃಷ್ಟಿಯೊಳಗ ನಮ್ಮ ಬದುಕೆ ಅನ್ನುವಂಥದ್ದು ಒಂದು ಕವಿತೆ ಇದ್ದಂಗ ಅನ್ನುವಂಥ ಒಂದು ಕವಿತೆಯ ವ್ಯಾಖ್ಯಾನ ಐತಲ್ಲ, ಅದು ಅದ್ಭುತವಾದದ್ದು. ಅದು ಎಲ್ಲಾರ್ಗೂ ಬರುವಂತಹ ವಿಚಾರನೂ ಅಲ್ವೇನೋ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು. ಡಾಕ್ಟರ್ ಯಾಪಳಿ ಸರ್ ಅವರು ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಂಶೋಧಕರಾಗಿ, ವಿಮರ್ಶಕವಾಗಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳ ಮೂಲಕ, ವಿಮರ್ಶಾತ್ಮಕ ಬರಹಗಳ ಮೂಲಕ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ ಅನ್ನುವಂಥದ್ದು. ಕವಿತೆ, ಗಜಲು, ಹಾಯ್ಕು, ವಚನ, ಟಂಕ, ತನಗ ಮುಂತಾದ ಕಾವ್ಯ ಪ್ರಕಾರಗಳಿಂದ ನಿತ್ಯವೂ ಆ ಸಾಹಿತ್ಯ ಸರಸ್ವತಿಗೆ ಉಡಿ ತುಂಬತಕ್ಕಂತಹ ಇವರು ತಮ್ಮ ಬರಹವನ್ನೇ ಉಸಿರನ್ನಾಗಿಸಿಕೊಂಡವರು ಅಂದ್ರೂ ಕೂಡ ಏನ್ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಇಲ್ಲಿ ಅವರ ಸಾಹಿತ್ಯ ಕೃಷಿ ಅಂದ್ರ ಅಡೆತಡೆಗಳಿಲ್ಲದೆ ಹರಿತಕ್ಕಂತಹ ಭೋರ್ಗರಿತಕ್ಕಂತಹ ಜಲಧಾರೆ ಅಂತಾನು ನಾನು ಅದನ್ನ ವ್ಯಾಖ್ಯಾನಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಈ ಒಂದು ಅಪ್ಪನೆಂಬೋ ಆಗಸ ಅನ್ನುವಂಥದ್ದನ್ನ ಈ ತಿಂಗಳು ಬೆಳಕು ಕಾರ್ಯಕ್ರಮದೊಳಗ ಅವಲೋಕನಕ್ಕೆ ಇಡೋದಕ್ಕಿಂತ ಮುಂಚೆನೆ ನಾನು ಅವರ ಕವನ ಸಂಕಲನವನ್ನು ಓದಿದ್ದೆ. ಅದ್ರ ಬಗ್ಗೆ ಸರ್ ಜೊತೆ ಚರ್ಚೆನೂ ಮಾಡಿದ್ದೆ. ಅದನ್ನ ನನಗ ಇವತ್ತಿನ ದಿನ ಅವಲೋಕನ ಮಾಡಾಕ ಕೊಟ್ಟಿದ್ದು ನಿಜವಾಗಿಯೂ ನನಗ ಬಹಳ ಸಂತೋಷ ಆಗೈತಿ ಅನ್ನುವಂಥದ್ದು. ಅದ್ರ ಜೊತೆಗೆ ನಾನು ಸರ್ಗೆ ಹಿಂಗ್ ಸರ್ ನಿಮ್ಮ ಕೃತಿಯನ್ನು ಮಾತಾಡಕ ನನಗೆ ಕೊಟ್ಟಾರ, ನಾನು ಅಂದ್ರ ಆ ಮಟ್ಟಕ್ಕೆ ಅದಿನೋ ಇಲ್ಲ, ಬಹಳ ಸಣ್ಣಕ್ಕೆ ಈ ವಿಷಯದೊಳಗೆ ನಾನು ಮಾತಾಡ್ತೀನಿ ಇಲ್ಲ ಅಂದಾಗ ಅವ್ರ ದೊಡ್ಡ ಗುಣ ಹೆಂಗ ಪ್ರಸ್ತುತ ಆಯ್ತು ಅಂತ ಹೇಳಿದ್ರ, ಇಲ್ರಿ ಮೇಡಮ್ಮ ಬರೆಯುತ್ತಾನ ಅದು ನಮ್ಮ ಕವಿತೆ ಬರದ ಮೇಲೆ ಎಲ್ಲಾರ್ದು ಇವತ್ತು ಅದ್ರ ಬಗ್ಗೆ ನೀವು ಮಾತಾಡಕತ್ತೀರಂದ್ರ ನೀವು ನನ್ಗಿಂತ ದೊಡ್ಡವರು ಅನ್ನೋ ಮಾತು ಅವ್ರು ಮಾತಾಡಿದ್ರಲ್ಲ ಕಣ್ಣಾಗ ನೀರ್ ಬಂತ್ರಿ ನಾನು ನಿಜವಾಗಿಯೂ. ಅಂಥ ಒಂದು ಬಸವಣ್ಣವ್ರು ಹೇಳ್ತಾರಲ್ಲ, ಏನಾಗಿಂತ ಕಿರಿಯರಿಲ್ಲ ಅನ್ನುವಂಥ ಒಂದು ಮಾತು ಆ ಕ್ಷಣ ನನಗೆ ನೆನಪಾಯ್ತು. ಅಂಥ ಒಂದು ಸ್ಥಾನವನ್ನು ಕೊಟ್ಟು ನನಗಿಲ್ಲಿ ಮಾತನಾಡೋದಕ್ಕೆ ಅವರು ಕೂಡ ಪ್ರೋತ್ಸಾಹವನ್ನು ನೀಡಿದ್ರು ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳ್ತೀನಿ. ಬಂಧುಗಳೇ, ಅಪ್ಪ ಅಂದ್ರೆ ಮುಗಿಲು, ಅಪ್ಪ ಅಂದ್ರೆ ಕಡದು, ಅಪ್ಪ ಅಂದ್ರೆ ಹೆಗಲು, ಅಪ್ಪ ಅಂದ್ರೆ ಎಲ್ಲದಕ್ಕಿಂತ ಮಿಗಿಲು. ಈ ಮಾತನ್ನ
AR ಮಣಿಕಾಂತ್ರವರ ಅಪ್ಪ ಅಂದ್ರೆ ಆಕಾಶ ಅಂತಕ್ಕಂತಹ ಒಂದು ಕೃತಿಯೊಳಗ ನಾನು ಕಂಡುಕೊಂಡಿದ್ದು. ಹೇಳ್ತಾರ ಅವ್ರ ಏನು ಅಂತ ಹೇಳಿದ್ರ, ಅಪ್ಪ ಅಂದ್ರ ಬರೀ ಆಕಾರ ಅಲ್ಲ, ಅಪ್ಪ ಅಂದ್ರೆ ಬರೀ ಆಕಾರ ಅಲ್ಲ, ಅದು ಎಲ್ಲವನ್ನೂ ಒಳಗೊಂಡಂತಹ ಆಕಾಶ ಅಂತಕ್ಕಂಥ ಮಾತನ್ನ AR ಮಣಿಕಾಂತ್ ಅವರು ತಮ್ಮ ಕೃತಿಯೊಳಗೆ ಹೇಳ್ತಾರ, ಅಪ್ಪನೆಂಬ ಆಕಾಶ ಅನ್ನೋದನ್ನ. ಅಲ್ಲಿ AR ಮಣಿಕಾಂತ್ರವರು ತಮ್ಮ ಒಂದು ಅಪ್ಪನೆಂಬ ಆಕಾಶ, ಅಪ್ಪ ಅಂದ್ರೆ ಆಕಾಶ ಅನ್ನೋ ಕೃತಿಯೊಳಗ ಒಂದು ನೈಜ ಘಟನೆಯನ್ನು ಆಧರಿಸಿದಂತಹ ಕಥಾರೂಪದ ಲೇಖನ ಸಂಗ್ರಹಗಳನ್ನು ಒಳಗೊಂಡಿದ್ದಂತಹ ಒಂದು ಕೃತಿ ಅದು ಮಣಿಕಾಂತ್ರವರು. ಅಲ್ಲಿ ಅವರು ಅಪ್ಪ ಅಂದ್ರೆ ಆಕಾಶ ಅಂತಕ್ಕಂತಹ ಒಂದು ಅಂಶವನ್ನ ಕೇವಲ ಒಂದು ಲೇಖನದೊಳಗೆ ಪ್ರಸ್ತುತ ಪಡಿಸ್ತಾರೆ. ಅದನ್ನೇ ಆ ಒಂದು ಶೀರ್ಷಿಕೆ ನೀಡ್ತಾರೆ. ಆದ್ರೆ ನಾವು ಡಾಕ್ಟರ್ YM ಯಾಕೋಳಿ ಸರ್ ಅವರ ಅಪ್ಪನೆಂಬ ಆಗಸವ ಕವನ ಸಂಕಲನ ನೋಡಿದ್ರ ಇಡೀ ಕವನ ಸಂಕಲನನೇ ಆ ಅಪ್ಪನೆಂಬ ಆಗಸ ಅಂತಕ್ಕಂತಹ ಅಂಶವನ್ನು ಪ್ರಸ್ತುತ ಪಡಿಸ್ತಕ್ಕಂತಹ ಒಂದು ವಿಷಯ ವಸ್ತುವನ್ನು ಒಳಗೊಂಡೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಅಂತ. ಇಲ್ಲಿ ಅಪ್ಪ ಮಹಾಭಾರತದೊಳಗ ನಾವು ನೋಡ್ತೀವಿ, ನಾವು ಸಾಮಾನ್ಯವಾಗಿ ಅಪ್ಪ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ವಿಶಾಲತೆಗೆ ಒಂದು ಸಾಕ್ಷಿಯನ್ನು ಕೊಡ್ತೀವಿ. ಅಲ್ಲಿ ಶಾಂತತೆ ಐತಿ, ಸಿಡಿಲ್ ಐತಿ ಅಂದ್ರೆ ಆಕಾಶದೊಳಗ ಗುಡುಗು ಐತಿ, ಹನಿ ಐತಿ, ಆರ್ಭಟ ಐತಿ, ತಣ್ಣನೆಯ ಮಂಜ್ ಐತಿ, ಸುರಿವಂತಹ ಮಳೆ, ಇದೆಲ್ಲದೂ ವಿಶಾಲವಾದಂತಹ ಆಕಾಶದೊಳಗ ಐತಿ. ಇಲ್ಲಿ ಅದೆಲ್ಲದನ್ನು ಒಳಗೊಂಡಿದ್ದು ಯಾವ್ದಂದ್ರೆ ಅಪ್ಪ ಅನ್ನುವಂಥ ಒಂದು ಪ್ರಸ್ತಾವವನ್ನ ಡಾಕ್ಟರ್ YM ಯಾಕೋಳಿ ಅವರು ಮಾಡ್ಕೊಳ್ತಾ ಹೋಗ್ತಾರೆ ಈ ಕೃತಿಯೊಳಗಂತ. ಇಲ್ಲಿ ಮಹಾಭಾರತದ ಒಂದು ಸನ್ನಿವೇಶ ನೆನಪಾಗ್ತೈತಿ. ಏನು ಅಂತ ಹೇಳಿದ್ರೆ, ನಮಗ ಯಕ್ಷ ಪ್ರಶ್ನೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಅಂದ್ರೆ ಬಹಳ ಕಷ್ಟಕರವಾದಂತಹ ಪ್ರಶ್ನೆ, ಉತ್ತರ ಹೇಳಕ್ ಬರ್ಲಾರ್ದಂತಹ ಪ್ರಶ್ನೆ. ಅದನ್ನ ನಾವು ಯಕ್ಷ ಪ್ರಶ್ನೆ ಅಂತ ಕರಿತೀವಿ. ಯಕ್ಷ ಒಂದು ಪ್ರಶ್ನೆ ಕೇಳ್ತಾನ ಧರ್ಮರಾಯಿಗ ಮಹಾಭಾರತದೊಳಗು. ಏನಂತ ಹೇಳಿದ್ರ, ಆಕಾಶಕ್ಕಿಂತ ದೊಡ್ಡದು ಯಾವ್ದೈತಿ ಅಂತ ಕೇಳ್ತಾನ ಯಕ್ಷ ಮಹಾಭಾರತದೊಳಗು. ಅವಾಗ ಧರ್ಮರಾಯ ಹೇಳ್ತಾನಂತ, ಆಕಾಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಆಕಾಶಕ್ಕಿಂತ ದೊಡ್ಡದು ಅಂದ್ರೆ ಅಪ್ಪ ಒಬ್ಬನೇ ಅಂತ. ತಂದೆ ಒಂದೇ, ತಂದೆ ಅನ್ನೋದು ಒಂದ ಆಕಾಶಕ್ಕಿಂತ ದೊಡ್ಡದು ಅಂದ್ರೆ ಅಷ್ಟೊಂದು ಮೇಲ್ಸ್ಥಾನವನ್ನ ತಂದೆ ಅಥವಾ ಅಪ್ಪ ಅನ್ನುವಂಥ ಒಂದು ವಸ್ತು, ಒಂದು ವಿಷಯ ಒಳಗೊಂಡೈತಿ ಅನ್ನೋದನ್ನ ನಾವು ಗಮನಿಸಿದ್ವಿ ಅಂದ್ರ, ಇಲ್ಲಿ ವಾಲ್ಮೀಕಿ ಮುನಿಗಳ ಒಂದು ಅಲಂಕಾರ ಸೌಂದರ್ಯವನ್ನ ನಾವು ಓದುವಾಗ ಅಲ್ಲಿ ನೋಡ್ತೀವಿ ನಾವು, ಅನನ್ವಯ ಅಲಂಕಾರ ಅಂತ ಬರ್ತೈತಿ. ಅಲಂಕಾರದ ವಿವಿಧ ಪ್ರಕಾರಗಳು ವಾಲ್ಮೀಕಿ ಋಷಿಗಳು ವಿವರಣೆ ಪಡ್ಕೊಂತ ಹೋಗ್ತಾರೆ. ಅಲ್ಲಿ ಅನನ್ವಯ ಅಲಂಕಾರ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ಹೋಲಿಸುವಾಗ ಅದೇ ವಸ್ತುವನ್ನ ಹೋಲಿಕೆ ಕೊಡುವಂಥದ್ದು. ಇಲ್ಲಿ ಬೇರೆ ವಸ್ತುವನ್ನ ಹೋಲಿಕೆ ಕೊಡಂಗಿಲ್ಲ. ಉದಾಹರಣೆ ಹೇಳ್ತಾರ ವಾಲ್ಮೀಕಿ ಮುನಿಗಳು, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ಅಂತಕ್ಕಂಥ ಮಾತು ಹೇಳ್ತಾರ. ಅಂದ್ರೆ ಆಕಾಶವನ್ನ ಯಾರಿಗೆ ಹೋಲಿಸ್ತೀವಿ ಅಂದ್ರೆ ಆಕಾಶವನ್ನ ಆಕಾಶಕ್ಕಷ್ಟ ಹೋಲಿಸ್ತೀವಿ, ಹೋಲ್ಸಕ್ ಬೇರೆ ವಸ್ತು ಇಲ್ಲ. ಸಮುದ್ರ ಹೆಂಗೈತಿ ಅಂತ ಹೇಳಿದ್ರ ಸಮುದ್ರಕ್ಕೆ ಸಮುದ್ರವನ್ನೇ ಹೋಲಿಕೆ ಕೊಡ್ತೀವಿ ಹೊರತು ಹೋಲಿಸಾಕ ಬೇರೆ ವಸ್ತು ಇಲ್ಲ ಅನ್ನುವಂಥದ್ದು. ಅಂದ್ರೆ ಆ ವಸ್ತುವನ್ನ ಅದೇ ವಸ್ತುವಿಗೆ ಹೋಲಿಕೆ ಕೊಡೋದು ಅನನ್ವಯ ಅಲಂಕಾರ ಅಂತ. ನಾವು ಇಲ್ಲಿ ಅದಕ್ಕೂ ಮೀರಿ ಏನ್ ಹೇಳ್ಬಹುದು ಅಂತ ಹೇಳಿದ್ರೆ, ಅಪ್ಪನಿಗೆ ಸಾಟಿ ಯಾರು ಅಂದ್ರೆ ಅಪ್ಪನೇ ಹೋಲಿಕೆ ಕೊಡಕ್ ಸಾಧ್ಯ ಇಲ್ಲ. ಅಂದ್ರೆ ಆಕಾಶಕ್ಕಿಂತ ಮಿಗಿಲು ಅಂತ ಹೇಳಿದ್ರ ಅದಕ್ಕೆ ಹೋಲಿಕೆ ಕೊಡಕ್ಕೆ ಬೇರೆ ವಸ್ತು ಇಲ್ಲ, ವಿಷಯ ಇಲ್ಲ ಅನ್ನೋದನ್ನ ಗಮನಿಸಿದ್ರ, ಅದೇ ಅನನ್ವಯ ಅಲಂಕಾರಕ್ಕೆ ಅನುಗುಣವಾಗಿ YM ಯಾಕೋಳಿಯವರ ಸಮಸ್ತ ಕೃತಿಯೊಳಗೆ ನಮಗ್ ಕಂಡು ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರ, ಅಪ್ಪ ಅಂದ್ರ ಅಪ್ಪನಿಗೆ ಸಾಟಿ ಅಪ್ಪನೇ ಅನ್ನುವಂತಹ ವಿಷಯ ಪೂರ್ತಿ ಈ ಕವನ ಸಂಕಲನದೊಳಗ ಕಂಡು ಬರ್ತಕ್ಕಂತಹ ಒಂದು ವಿಷಯ ವಸ್ತು ಆಗೈತಿ ಅನ್ನೋದನ್ನ ನಾವು ನೋಡ್ತೀವಿ. ಅಂತಹ ಅಪ್ಪನ ಎಲ್ಲ ಗುಣಲಕ್ಷಣಗಳನ್ನ ಒಂದುಗೂಡಿಸಿಕೊಂಡು ಒಂದು ಧಾರಿಯಾಗಿ ರಭಸದಿಂದ ಹರಿಯ ಬಿಟ್ಟಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಅಪ್ಪನೆಂಬ ಆಗಸ ಅನ್ನುವಂಥದ್ದು. ಇಲ್ಲಿ ಡಾಕ್ಟರ್ YM ಯಾಕೋಳಿಯವರ ಒಂದು ಈ ಕವನ ಸಂಕಲನದೊಳಗ ಅವ್ವನ ಪ್ರೀತಿಯನ್ನೇ ಉಣಿಸಿ ಮಮತೆ ವಾತ್ಸಲ್ಯದಲ್ಲಿ ಮೀಸಿ ನಮ್ಮನ್ನ ಪೊರೆದರೆ ಬೆಟ್ಟದಷ್ಟು ಪ್ರೀತಿ ಒಡಲಲ್ಲಿ ಇಟ್ಟುಕೊಂಡು ಮುಗಿಲೆತ್ತರಕ್ಕೆ ತನ್ನ ಕಂದ ಬೆಳೆಯಬೇಕು ಅಂತಕ್ಕಂತಹ ಹಂಬಲವನ್ನ ಹೊತ್ತು ಹಗಲಿರುಳು ದಣಿವಿಲ್ಲದೆ ದುಡಿಯುವಂತಹ ಜೀವ ಯಾರು ಅಂತ ಹೇಳಿದ್ರೆ ಅಪ್ಪ ಅನ್ನೋದನ್ನ ಡಾಕ್ಟರ್ YM ಯಾಕೋಳಿ ಸರ್ ಅವರು ತಮ್ಮ ಒಂದು ಕವನ ಸಂಕಲನದೊಳಗ ವಿವರಿಸ್ಕೊತಾ ಹೋಗ್ತಾರ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಕಾವ್ಯ ಅನ್ನೋದು ತನ್ನ ಇರುಹನ್ನ ಸೂಚಿಸುವಂತಹ ಒಂದು ಜೀವ ಬಿಂದು. ಹಾಗೆ ನೊಂದ ಮನಸ್ಸಿಗೆ ಸಾಂತ್ವನ ಹೇಳ್ತಕ್ಕಂತಹ ಒಂದು ಆಪ್ತ ಸ್ನೇಹಿತ ಅಂತ ತಿಳಿದಂತಹ ಡಾಕ್ಟರ್ YM ಯಾಕೋಳಿ ಸರ್ ಅವರು ತುಂಬಾ ಸೂಕ್ಷ್ಮವಾಗಿ ತೀವ್ರ ಶ್ರದ್ಧೆಯಿಂದ ಈ ಕವನ ಸಂಕಲನವನ್ನ ಓದುಗರ ಮುಂದೆ ಇಟ್ಟಾರ ಅನ್ನುವಂತಹ ಒಂದು ಮನೋಭಾವ ಅದನ್ನು ಓದಿದ ಎಲ್ಲರಿಗೂ ಕೂಡ ಅನುಭವಕ್ಕೆ ಬರುವಂತಹ ವಿಷಯ ಆಗೈತಿ ಅನ್ನುವಂಥದ್ದು. ಇಲ್ಲಿ ಅಪ್ಪ ಅಂತಕ್ಕಂತಹ ಆಕಾಶ ಕವನ ಸಂಕಲನದೊಳಗ ತುಂಬಾ ಮುತುವರ್ಜಿ ವಹಿಸಿದಂತಹ ಕೆಲವೊಂದಿಷ್ಟು ಸಾಲುಗಳು ಮತ್ತು ಕೆಲವೊಂದಿಷ್ಟು ವಿಷಯ ವಸ್ತುಗಳನ್ನು ಕೂಡ ಅವರು ಪ್ರಸ್ತಾಪ ಪಡಿಸ್ಯಾರ ಅನ್ನುವುದನ್ನು ನಾವು ನೋಡಿದ್ರೆ, ವಿಭಿನ್ನ ನೆಲಗಟ್ಟಿನಲ್ಲಿ ಓದಿಸಿಕೊಳ್ತಕ್ಕಂತಹ
ಮತ್ತೆ ಕೆಲವೊಂದಿಷ್ಟು ಓದುಗರ ತಲೆಯೊಳಗೆ ಕೆಲವೊಂದಿಷ್ಟು ತಾಕಲಾಟಗಳನ್ನ ಬಿಡ್ತಕ್ಕಂತಹ, ಮತ್ತೆ ವಾಸ್ತವದ ಜೊತೆಗೆ ಒಂದು ಮುಖಾಮುಖಿಯನ್ನ ಮಾಡ್ತಕ್ಕಂತಹ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ಅವರು ತಮ್ಮ ಬಿಡುವಿಲ್ಲದ ಒಂದು ಧಾವಂತದ ನಡುವೆಯೂ ಕೂಡ ಅತ್ಯಂತ ನಿಧಾನವಾಗಿ, ಅತ್ಯಂತ ಸೂಕ್ಷ್ಮವಾಗಿ ಈ ಕವನ ಸಂಕಲನವನ್ನು ಓದುಗರ ಮುಂದೆ ಇಟ್ಟಾರ ಅಂತ. ಅದರ ಜೊತೆಗೆ ಈ ಒಂದು ಕವನ ಸಂಕಲನ ಸುಮಾರು 70 ಕವನಗಳನ್ನ ಹೊಂದಿದಂತಹ ಒಂದು ಸಂಕಲನ. ಆ 70 ಕವನಗಳ ಮೂಲಕ ಆ ಸಂಕಲನ ನಮ್ಮ ಜೊತೆ ಮಾತಿಗಿಳಿತಾ ಇದೆ ಅಂತ. ಅದು ಅತ್ಯಂತ ಆಸಕ್ತಿಯಿಂದ ನಮ್ಮನ್ನ ಓದಿಸಿಕೊಂಡು ಹೋಗ್ತೈತಿ. ಮತ್ತೆ ಬದುಕಿನ ಚಿತ್ರಗಳನ್ನ ಪ್ರತಿಯೊಬ್ಬ ಓದುಗರ ಮುಂದೆ ಇಡುವಂತಹ ಪ್ರಯತ್ನವನ್ನ ಈ ಕೃತಿ ಮಾಡ್ತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಅದರ ಜೊತೆಗೆ ಓದುಗರ ಕೆಲವೊಂದು ಕ್ಷಣದೊಳಗ ಓದುಗರ ಕಣ್ಣಂಚಿನೊಳಗ ನೀರನ್ನು ತರಿಸ್ತೈತಿ. ಸಪ್ಪು ಮಾಡಿದಂತಹ ಮಗದೊಳಗ ಒಂದಿಷ್ಟು ಕಿರು ನಗೆಯನ್ನು ತರಿಸುವಂತಹ ಪ್ರಯತ್ನವನ್ನ ಈ ಅಪ್ಪನೆಂಬ ಆಗಸ ಅಂತಕ್ಕಂಥ ಕೃತಿ ಮಾಡ್ತೈತಿ ಅನ್ನೋದನ್ನ ನಾನು ಅದನ್ನ ಸಮಗ್ರವಾದ ನೋಟದಿಂದ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇದು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಕಡಗಿಯ ಬೆರಗು ಪ್ರಕಾಶನದಿಂದ ಪ್ರಕಟಗೊಂಡಂತಹ ಒಂದು ಕೃತಿಯಾಗೈತಿ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರವರು ಈ ಕವನ ಸಂಕಲನಕ್ಕೆ ಮೌಲ್ಯಯುತವಾದಂತಹ ಮುನ್ನುಡಿಯನ್ನ ಬರೀತಾರೆ. ಅವರು ಆ ಮುನ್ನುಡಿಯನ್ನ ಬರ್ಕೋತ ಹೇಳ್ತಾರ, ಏನಂತ ಹೇಳಿದ್ರ, ಡಾಕ್ಟರ್ ಯಾಕೊಳ್ಳಿಯವರ ಕಾವ್ಯ ಪಯಣ ಓದಿದ ಕೂಡಲೇ ಅದು ನಮ್ಮನ್ನ ಸ್ವಲ್ಪ ಹೊತ್ತಿನವರೆಗೂ ತಡೆದು ನಿಲ್ಲಿಸುವ, ಚಿಂತನೆಗೆ ನೂಕುವ ಕಾವ್ಯದ ಸಾಲುಗಳನ್ನ ಕವಿ ಸಾರಾಗವಾಗಿ ರಚಿಸಬಲ್ಲರು. ಇವರ ರಚನೆಗಳಿಗೆ ಇಂತಹ ಶಕ್ತಿ ಇರುವುದರಿಂದಲೇ ಇವರೊಬ್ಬ ಸಹಜ ಕವಿಯಾಗಿದ್ದಾರೆ. ಅಭಿವ್ಯಕ್ತಿಯೊಳಗಣ ಲವಲವಿಕೆ ಮತ್ತು ಚಿಂತನಶೀಲತೆ, ಮತ್ತೆ ಓದಬೇಕೆನಿಸುವ ಪ್ರಚೋದಕತೆ, ಓದಿ ಮುಗಿಸಿದ ಮೇಲೆ ಆವರಿಸಿಕೊಳ್ಳುವ ಭಾವ ವಿಶೇಷ, ಓದುಗರ ಮನಸ್ಸಲ್ಲಿ ಮೂಡುವ ಹೊಸ ಅನುಭೂತಿ, ಇವೆಲ್ಲವೂ ಯಾಕೊಳ್ಳಿಯವರ ಕವಿತೆಗಳ ಹಿಂದಿರುವ ಶಕ್ತಿ ಎಂದು ಬಣ್ಣಿಸುವ ಮೂಲಕ ಅವರು ಈ ಕವನ ಸಂಕಲನದ ಮೌಲ್ಯವನ್ನ ಹೆಚ್ಚಿಸಿದ್ದಾರೆ, ಸತ್ಯನಾರಾಯಣರವರು ಅನ್ನುವಂಥದ್ದು. ಹಾಗೆ ಪ್ರೊಫೆಸರ್ ಟಿ. ಯಲ್ಲಪ್ಪನವರು ಅದ್ಭುತವಾದಂತಹ ಬೆನ್ನುಡಿಯನ್ನ ಬರೆದು ಈ ಸಂಕಲನದ ಬೆನ್ನು ಚಪ್ಪರಿಸಿದ್ದಾರೆ ಅಂತ ಹೇಳ್ತೀವಿ. ಈ ಕೃತಿಯನ್ನ ಡಾಕ್ಟರ್ ಯಾಕೊಳ್ಳಿಯವರು ನಾಡಿನ ಹಿರಿಯ ಜನಪದ ವಿದ್ವಾಂಸರಾಗಿರ್ತಕ್ಕಂತಹ, ಸಂಶೋಧಕರು, ಕವಿಗಳು ಆಗಿರುವಂತಹ, ವಿಮರ್ಶಕರು ಆಗಿರುವಂತಹ ಶ್ರೀಯುತ ಶ್ರೀರಾಮ್ ಇಟ್ಟಣ್ಣರವರಿಗೆ ಅರ್ಪಿಸಿರುವುದು ಒಂದು ಅಂಶವನ್ನ ನೆನಪಿಸ್ತೈತಿ ನಮಗ. ಏನು ಅಂತ ಹೇಳಿದ್ರೆ, ಕವಿಗೆ ಕವಿ ಮಣಿವಮ್ಮ ಅಂತಕ್ಕಂತಹ ಮಾತನ್ನ ನಮಗೆ ನೆನಪಿಸ್ತೈತಿ ಅನ್ನುವಂಥದ್ದು. ಇಂತಹ ಒಂದು ಸಂಕಲನ ಆಕರ್ಷಕವಾದಂತಹ, ಅದ್ಭುತವಾದಂತಹ, ಸರಳವಾದಂತಹ, ಅತ್ಯಂತ ಸಹಜವಾದಂತಹ ಒಂದು ಮುಖಪುಟವನ್ನ ಒಳಗೊಂಡಿದ್ದು, ಅದು ವಸು ರಾವುತ್ ಅಶೋಕ್ರವರು ಆ ಮುಖಪಟನ ರಚನೆ ಮಾಡ್ಯಾರ. ಆ ಮುಖಪುಟನೂ ಕೂಡ ಅಷ್ಟೇ, ಇವರು ಎಷ್ಟು ಸಹಜ ಕವಿಗಳದಾರ ಅಷ್ಟೇ ಸಹಜವಾದಂತಹ ಒಂದು ಮುಖಪುಟ ಕೂಡ ಆ ಕೃತಿಗೆ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಇದಿಷ್ಟು ಕವನ ಸಂಕಲನದ ಒಂದು ಹೊರ ಪ್ರಪಂಚ ಆಯಿತು ಅಂತ ಹೇಳಿದ್ರ, ಇನ್ನು ಆ ಕವನ ಸಂಕಲನವನ್ನ ಹೊಳಹೊಕ್ಕು ನೋಡಿದಾಗ ಅಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಸುಮಾರು 70 ಕವನಗಳದಾವು. ಆ 70 ಕವನಗಳನ್ನ ನಾವು ಬಿಡಿ ಬಿಡಿಯಾಗಿ ನೋಡ್ಕೋತ ಹೋದ್ವಿ ಅಂದ್ರೆ ಸಮಯ ಸಾಲಕ್ಕಿಲ್ಲ. ಬಹುಶಃ ಅವುಗಳನ್ನು ನಾವು ವಿಭಾಗ ಮಾಡ್ಕೋತ ಹೋದ್ವಿ ಅಂತ ಹೇಳಿದ್ರ, ಈ ಕವನ ಸಂಕಲನ ಅನ್ನುವಂಥದ್ದು ಕೆಲವೊಂದಿಷ್ಟು ಕವನಗಳು ಹಿರಿಯರ ಮೇಲಿನ ಗೌರವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಒಳಗೊಂಡಿದ್ರ, ಇನ್ನು ಕೆಲವೊಂದಿಷ್ಟು ಕವನಗಳು ಗುರುವಿಗೆ ಋಣಿಯಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಒಳಗೊಂಡವು. ರೈತರು, ಶ್ರಮಿಕರು, ದೇವರಂತಕ್ಕಂತಹ ಭಾವವನ್ನು ಕೂಡ ಈ ಕೃತಿ ವ್ಯಕ್ತಪಡಿಸ್ತೈತಿ. ಮತ್ತೆ ಇತಿಹಾಸ ಪುರುಷರ ಮೇಲಿನ ಕೆಲವೊಂದಿಷ್ಟು ಗೌರವದ ನುಡಿಗಳನ್ನು ಕೂಡ ಈ ಕವನ ಒಳಗೊಂಡೈತಿ. ಹಾಗೆಯೇ ಮರೆಯಾಗುತ್ತಿರುವ ಮೌಲ್ಯಗಳು ಅಂದ್ರೆ ಇಂದಿನ ಯುವ ಜನಾಂಗ, ಇವತ್ತು ಆಕ್ಚುಲಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಹೇಳುವಂತ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಅಂತಹ ಯುವ ಜನಾಂಗದ ನೈತಿಕ ತಳಹದಿ ಇವತ್ತು ತೆಳುವಾಗ್ತಾ ಇದೆ. ಅಂತಹ ಯುವ ಜನಾಂಗದ ಒಂದು ನಡೆ ಏನೈತಲ್ಲ, ಮಾನವೀಯ ಮೌಲ್ಯಗಳ ಕುಸಿತ ಏನೈತಲ್ಲ, ಆ ಎಲ್ಲ ಅಂಶಗಳನ್ನು ಕೂಡ ಈ ಕವನ ಸಂಕಲನದಲ್ಲಿ ಕವಿ ಯಾಕೊಳ್ಳಿ ಸರ್ ಅವರು ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆಮೇಲೆ ಬಿಟ್ಟು ಹೋಗಿರುವಂತಹ ಕೆಲವೊಂದಿಷ್ಟು ಒಲವು, ಅಗಲಿಕೆ, ಮತ್ತೆ ಆ ಒಂದು ಒಲವಿನ ನೆನಪು, ಮತ್ತೆ ಮೌನ, ಆ ಎಲ್ಲ ವಿಷಯಗಳನ್ನು ಕೂಡ ಕೆಲವೊಂದಿಷ್ಟು ಕವಿತೆಗಳ ಕವನಗಳಲ್ಲಿ ನಮಗೆ ಕಂಡು ಬರುವಂತಹ ಒಂದು ಪ್ರಯತ್ನ ಇಲ್ಲ ಆಗ್ತಾ ಇದೆ. ಅದರ ಜೊತೆಗೆ ಸ್ತ್ರೀ ನೋವಿನ ದನಿಯಾಗ್ತಕ್ಕಂತಹ ಒಂದು ಭಾವ, ಇಲ್ಲಿ ಸತ್ತವಳ ಸ್ವಗತ ಇರಬಹುದು, ಕ್ಷಮೆಯ ಧೈತ್ರಿ ಅಂತಕ್ಕಂಥ ಹಲವಾರು ಕವನಗಳೇನದವಲ್ಲ, ಸ್ತ್ರೀಯರ ನೋವಿಗೆ ಮಿಡಿಯುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಆ ಕವನಗಳು ಒಳಗೊಂಡವು ಅನ್ನುವಂಥದ್ದು. ಹಾಗೆಯೇ ಕೌಟುಂಬಿಕ ಪ್ರೀತಿಯ ಆದರ, ಸ್ವಬದುಕಿನ ಅವಲೋಕನ,
ಮಕ್ಕಳ ಮೇಲಿನ ಪ್ರೀತಿ, ಈ ಎಲ್ಲ ಅಂಶಗಳು ಕೂಡ ಇದರಲ್ಲಿ ಪ್ರಸ್ತುತ ಆಗ್ತಕ್ಕಂತಹ ಪ್ರಯತ್ನ ಆಗೈತಿ. ಅದರ ಜೊತೆಗೆ ಬದುಕಿನ ಬಗೆಗಿನ ಚಿಂತನೆ ಅಗಾಧವಾಗಿ ಈ ಕವನಗಳಲ್ಲಿ ಮೂಡಿ ಬಂದೈತಿ ಯಾಪಳಿ ಸರ್ ಅವರ ಕವನಗಳಲ್ಲಿ ಅಂತ. ಸಾಮಾಜಿಕ ರಾಜಕೀಯ ಚಿಂತನೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅತ್ಯಂತ ಕಳಕಳಿಯಿಂದ ಅನೇಕ ಕವನಗಳನ್ನ ಡಾಕ್ಟರ್ ವಾಯಂ ಯಾಪಳಿ ಅವರು ಬರ್ಕೋತ ಹೋಗ್ತಾರೆ. ಹಾಗೆಯೇ ಪ್ರಸಿದ್ಧಿಯ ಬೆನ್ನು ಹತ್ತಿ ಶಾಲು ಹಾರ ತುರಾಯಿ ಪ್ರಶಸ್ತಿಗಳಿಗೆ ಮಾರು ಹೋಗ್ತಕ್ಕಂತಹ ಅನೇಕ ಜನ ಕವಿಗಳಿಗೆ ಮತ್ತೆ ಅವರ ಕವಿತೆಗಳಿಗೆ ಒಂದು ಸೂಕ್ಷ್ಮವಾದಂತಹ ಒಂದು ಚಾಟಿಯ ಏಟನ್ನು ಕೂಡ ಯಾಪಳಿ ಸರ್ ಅವರು ತಮ್ಮ ಕವನ ಸಂಕಲನದಲ್ಲಿ ಕೊಟ್ಟಿದ್ದಾರೆ ಅನ್ನುವುದನ್ನ ಗಮನಿಸ್ತೀವಿ. ಹಾಗೆಯೇ ಸಮಾಧಾನದ ಬದುಕಿನತ್ತ ಸಾಗುವಂತಹ ಜೀವನವನ್ನು ಕುರಿತು ಕೂಡ ಅವರ ಕವನ ಸಂಕಲನದೊಳಗ ಬೆಳಕು ಚೆಲ್ಲುವಂತಹ ಪ್ರಯತ್ನ ಆಗುತ್ತೆ. ಅದರ ಜೊತೆಗೆ ಇನ್ನು ಅನೇಕ ವಿಷಯಗಳನ್ನ ಕುರಿತಾದಂತಹ ಒಂದು ಚಿಂತನೆ ಯಾಪಳಿ ಸರ್ ಅವರ ಈ ಕವನ ಸಂಕಲನದೊಳಗ ನಮಗ ಕಂಡು ಬರ್ತೈತಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಹಾಗೆ ನಾವು ಈ ಕವನ ಸಂಕಲನದೊಳಗಿರ್ತಕ್ಕಂತಹ ಕೆಲವೊಂದಿಷ್ಟು ಕವನಗಳ ಮೇಲೆ ಬೆಳಕನ್ನು ಚೆಲ್ಲೋದಾಯ್ತು ಅಂತ ಹೇಳಿದ್ರೆ, ಕವಿ ತಮ್ಮ ಒಂದು ಕವನದ ಸಾಲುಗಳಲ್ಲಿ ಹೇಳ್ತಾರೆ, ಗಂಟೆಗಟ್ಟಲೆ ಬಿಸಿಲಲ್ಲಿ ಬೆವರು ಸುರಿಸುವ ಅವರ ಮುಂದೆ ಮೊಣಕಾಲೂರಿ ನಾನು ಒಂದಿಷ್ಟು ಕವಿತೆಯ ಭಿಕ್ಷೆ ಬೇಡುತ್ತೇನೆ ಅಂತ ಹೇಳಿ ದುಡಿಯುವ ಶ್ರಮಿಕ ವರ್ಗದ ಜನರಿಂದಲೂ ಹುಟ್ಟತಕ್ಕಂತಹ ಕವಿತೆಯ ಭಿಕ್ಷೆಯನ್ನ ಬೇಡ್ತಕ್ಕಂತಹ ವಿನಯ ಗಂತಿಕೆಯನ್ನ ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇಲ್ಲಿ ನಾವು ಗಮನಿಸುವಂತಹದ್ದೇನು ಅಂತ ಹೇಳಿದ್ರೆ, ಶ್ರಮಿಕ ವರ್ಗ ದುಡಿಯುವ ವರ್ಗ ಅಂತ ಹೇಳಿದ್ರೆ ಆ ಶ್ರಮಿಕ ವರ್ಗ ದುಡಿಯುವ ವರ್ಗದ ಒಳಗ ಅವರು ತಮ್ಮ ಅಪ್ಪನನ್ನು ಕಾಣುವಂತಹ ಒಂದು ಪ್ರಯತ್ನವನ್ನ ಯಾಪಳಿ ಸರ್ ಅವರು ಮಾಡಿದ್ದಾರೆ ಅಂತ ಅವರು ಸ್ವತಃ ಹೇಳ್ತಾರೆ ಒಂದ್ ಕಡೆ. ಏನು ಅಂತ ಹೇಳಿದ್ರೆ, ಈ ಕವಿತೆ ಅನ್ನುವಂಥದ್ದು ನಾನು ನನ್ನ ಅಪ್ಪನಿಂದ ಪಡೆದ ಕಡ ಅಂತ ಹೇಳ್ತಾರ ಅವರು. ಅಂದ್ರ ನನ್ನ ಅಪ್ಪನಿಂದ ಪಡೆದಂತ ಬಳುವಳಿ ಅಥವಾ ಕಡ ಅಂತಕ್ಕಂಥ ಮನೋಭಾವವನ್ನ ಸ್ವತಃ ಕವಿಗಳೇ ಕೆಲವೊಂದು ಕಡೆ ಪ್ರಸ್ತಾಪ ಮಾಡೋದನ್ನ ನಾವು ಅಂದ್ರೆ ಪರೋಕ್ಷವಾಗಿ ಅಲ್ಲಿ ಕಾಣ್ತೀವಿ ಅನ್ನೋದನ್ನ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಕಡೆ ಪಡೆದ ನಿಧಿಯೊಳಗ ನಾವು ಎಲ್ಲಾ ಇದ್ದೂನು ಇನ್ನೂ ಏನೇನಪ್ಪ ಹಂಬಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಏನೂ ಇಲ್ಲದಂತಹ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಕ್ಕಂತಹ ಶ್ರಮಿಕ ವರ್ಗ ಏನೈತಲ್ಲ, ಆ ಶ್ರಮಿಕ ವರ್ಗ ಎಷ್ಟು ಖುಷಿಯಾಗೈತಿ. ಆರಾಮ್ ದುಡುಗ್ ಬಂದ್ ಆರಾಮ್ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾರ, ಅವ್ರಿಗಿಂತ ಶ್ರೀಮಂತರು ಯಾರು ಇಲ್ಲ ಅಂತಕ್ಕಂಥ ಮನೋಭಾವವನ್ನ ಆ ಕವನದೊಳಗ ಕವಿಗಳು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರ. ಮುಂದುವರೆದು ಹೇಳ್ತಾರ ಅವರು, ಅಚ್ಚರಿಯಾಗುತ್ತದೆ ನನಗೆ ಒಂದು ಹೊತ್ತಿನ ತುಂಬು ಊಟಕ್ಕೂ ತಾತ್ಪಾರ ಪಡುವ ಅವರಿವರ ಮುಂದೆ ಕೈಯೊಡ್ಡದೆ ಛಲದಿಂದ ಬದುಕುವುದ ಕಂಡು. ಅಷ್ಟು ಛಲದಿಂದ ಬದುಕಂತಹ ದುಡಿಯುವ ವರ್ಗ ಎಷ್ಟು ಆರಾಮ ಐತಲ್ಲ, ಅಷ್ಟು ಆರಾಮ ನಾವೆಲ್ಲ ಇದ್ದೂ ಇಲ್ಲ ಅಂತಕ್ಕಂಥ ಒಂದು ಮನೋಭಾವ ಐತಲ್ಲ, ಅದು ಸ್ವ ಅನುಭವದ ಒಂದು ಶೇಷ ಆಗೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗೈತಿ ಅನ್ನುವಂಥದ್ದು. ಇಲ್ಲಿ ಮೈ ತುಂಬಿದ ಅಂಗಿ ಅಂತೂ ಇಡೀ ಕವನ ಸಂಕಲನವನ್ನೇ ಆವರಿಸಿಕೊಂಡು ಬಿಟ್ಟೈತಿ ಅಂತ. ಈ ಮೈ ತುಂಬಿದ ಅಂಗಿ ಮತ್ತೆ ಇನ್ನೊಂದು ಅಪ್ಪನೆಂಬ ಆಗಸ, ಅವು ಎರಡೂ ಕವನಗಳು ಹೆಂಗದಾವ ಅಂತ ಹೇಳಿದ್ರ, ಅಪ್ಪನೆಂಬ ಆಗಸ ಕವನದ ಮುಂದುವರಿದ ಭಾಗ ಮೈ ತುಂಬಿದ ಅಂಗಿ ಅನ್ಸತ್ತ, ಮೈ ತುಂಬಿದ ಅಂಗಿಯ ಮುಂದುವರೆದ ಭಾಗ ಅಪ್ಪನೆಂಬ ಆಕಾಶ ಅನ್ಸುತ್ತ. ಯಾಕಂತ ಹೇಳಿದ್ರ ಆ ಎರಡೂ ಕವನಗಳಲ್ಲಿಯೂ ಕೂಡ ಅಪ್ಪನೂ ಬಂದ್ ಹೋಗ್ತಾರ, ಗೌಡ್ರು ಬಂದ್ ಹೋಗ್ತಾರ, ಗೌಡ್ರ ಅಂಗಿನೂ ಬಂದ್ ಹೋಗ್ತೈತಿ, ಊರಿನ ಜನನೂ ಬಂದ್ ಹೋಗ್ತಾರ, ಅಣ್ತಮ್ಮರು ಅವ್ವನೂ ಬಂದ್ ಹೋಗ್ತಾರ. ಆಮೇಲೆ ಆ ಗೌಡಿಗೆಯ ಖದರ್ ಏನೈತಲ್ಲ ಅದು ಕೂಡ ಬಂದ್ ಹೋಗ್ತೈತಿ. ಹಿಂಗಾಗಿ ಅವ ಎರಡೂ ಕವನಗಳು ಕೂಡ ಏನಂತಂದ್ರೆ ಒಂದಕ್ಕೊಂದು ಪೂರಕ ಆಗ್ಯಾವು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಇಲ್ಲಿ ಹೇಳ್ತಾರ ಕವಿಗಳು ಏನು ಅಂತ ಹೇಳಿದ್ರ, ಗೌಡರ ಅಂಗಿಯೊಳಗಿಂದ ಅಪ್ಪನಿಗೆ ಟಿವಿಯ ಕೋರೆ ಮೀಸೆ ಮೂಡಿ ಆತನ ನಡತೆಯ ಖದರಿಗೆ ಹುಟ್ಟಿದ್ದು ಹೊಸ ಅರ್ಥ ಅನ್ನುವಂಥದ್ದು. ಗೌಡ್ರ ಮನೆಯೊಳಗ ಜೀತಕ್ಕಿದ್ದಂತಹ ಅಪ್ಪ ಹಬ್ಬಕ್ಕಂತೇಳಿ ಗೌಡ್ರು ತೊಟ್ಟು ಉಟ್ಟು ಬಿಟ್ಟಂತಹ ಒಂದು ಅಂಗಿ ಕೊಟ್ಟಾಗ ಆ ಅಂಗಿ ಹಾಕಿಕೊಂಡಂತಹ ಅಪ್ಪನ ಗೌಡ್ರ ಹಂಗ ರಿಯಾಕ್ಷನ್ ಮಾಡ್ತಾನಂತ, ಪ್ರತಿಕ್ರಿಯೆ ನೀಡ್ತಾನಂತ. ಅಂದ್ರ ಆ ಗೌಡರ ಒಂದು ಖದರು, ಆಮೇಲೆ ಜಬರ್ದಸ್ತು, ಎಲ್ಲರೂ ನನಗೆ ಸಲಾಮ್ ಹೊಡಿಬೇಕಂತಕ್ಕಂಥ ಒಂದು ಗತ್ತು, ಅಹಂಕಾರ, ಇವು ಎಲ್ಲವೂ ಆ ಅಪ್ಪನ ಮೈಯೊಳಗೆ ಬರ್ತಾವ ಅಂತ ಹೇಳಿದ್ರೆ ಆ ಟೈಟಲ್ ಹೇಳ್ತೈತೆ, ಶೀರ್ಷಿಕೆ ಏನ್ ಹೇಳ್ತೈತೆ ಅಂದ್ರೆ ಮೈ ತುಂಬಿದ ಅಂಗಿ ಅಂತ ಹೇಳ್ತೈತಲ್ಲ, ಅದು ಮೈಯನ್ನು ಮುಚ್ಚಿದಂತಹ ಅಂಗಿ ಅನ್ನೋ ಅರ್ಥನ ಮೇಲೆ ಪೂರ್ತಿಕ ಕೊಟ್ರ ಮೈ ತುಂಬಿದ ಅಂಗಿ ಮೈ ಮೇಲೆ ಬರುದು ಅಂತ ಹೇಳ್ತೀವಲ್ರಿ ನಾವು. ದೇವ್ರ ಮೈ ಮೇಲೆ ಬರುದು, ದೇವ್ರ ಮೈ ಮೇಲೆ ಬರುದು ಅಂತ ಹೇಳ್ತೀವಲ್ಲ, ಹಂಗ ಗೌಡ್ರ ಅಂಗಿ ಹಾಕೊಂಡಾಗ ಅಂಗಿ ಒಳಗಿರ್ತಕ್ಕಂತಹ ಆ ಎಲ್ಲಾ ಗುಣಗಳು ಏನದವಲ್ಲ, ವಿಕೃತ ಮನಸ್ಥಿತಿಯ ಗುಣಗಳೇನದವಲ್ಲ, ಅವು ಎಲ್ಲವೂ ಆ ಅಪ್ಪನ ಮೈ ಒಳಗ ಮೈ ತುಂಬಿರುವಂತ. ದೇವ್ರ ಮೈ ತುಂಬ್ಯಾನ ಅಂತಾರ ನೋಡ್ರಿ ಜಾತ್ರೆ ಒಳಗ ಯಾರ, ಹಂಗ ಅಂಗಿ ಒಳಗಿರ್ತಕ್ಕಂಥ
ವಿಕೃತ ಮನಸ್ಥಿತಿ ಅಪ್ಪನ ಮೈ ತುಂಬತೈತೆ ಅಂತ ಅನ್ನುವಂತಹ ಅರ್ಥ ಕೊಡ್ತಕ್ಕಂಥ ಒಂದು ಕವನ, ವಿಶೇಷವಾದಂತಹ ಕಾವ್ಯ ಸೌಂದರ್ಯವನ್ನು ಹೊಂದಿದಂತಹ ಕವನನೇ ಅಂತ ಹೇಳ್ಬೋದು. ಆಮೇಲೆ ಆ ಅಂಗಿಯನ್ನ ಸಾಂಕೇತಿಕವಾಗಿ ಇಟ್ಕೊಂಡು, ಒಂದು ಅಂಗಿಯನ್ನು ಸಾಂಕೇತಿಕವಾಗಿ ಇಟ್ಕೊಂಡು ಆ ಇದ್ದವರು ಇಲ್ಲದವರ ಮೇಲೆ ತೋರಿಸ್ತಕ್ಕಂತಹ ದರ್ಪ, ಎಲ್ಲರೂ ನಮ್ಗೆ ಸಲಾಂ ಹೊಡಿಬೇಕು ಅಂತಕ್ಕಂಥ ಮನಸ್ಥಿತಿ, ಆಮೇಲೆ ಠೀವಿ, ಅಹಂಕಾರ, ಇವು ಎಲ್ಲವೂ ಆ ಅಂಗಿಯನ್ನ ಸಾಂಕೇತಿಕವಾಗಿ ಪ್ರಸ್ತುತಪಡಿಸಿದಂತಹ ಒಂದು ರೀತಿ ಏನೈತಲ್ಲ, ಅದು ಕೂಡ ಅದ್ಭುತವಾಗಿ ಮೂಡಿ ಬಂದೈತಿ ಅನ್ನುವುದನ್ನ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಆ ಎರಡೂ ಕವನಗಳು ಕೂಡ ಅದೇ ವಿಷಯ ವಸ್ತುವನ್ನ ಹೊಂದಿ ವಿವರಣೆ ಕೊಟ್ಕೊಂತ ಹೋಗ್ತಾವೆ. ಆದ್ರೆ ನನಗೆ ಇಲ್ಲಿ ಗಮನಿಸಿದ್ದೇನು ಅಂತ ಹೇಳಿದ್ರೆ, ನನಗೆ ಇಲ್ಲಿ ಕಂಡು ಬಂದಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ